ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ರಾಜಿ ಒಂದ್ ವಾರ ಇಲ್ಲೇ ಇರ್ಬೋದಾ? ಬೇಡ ಸುಮಾ, ಅದು ಸರಿ ಹೋಗೋದಿಲ್ಲ. ಮೊದಲೇ ನಿಮ್ಮ ಮಾವನ್ಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಅದು ಅಲ್ಲದೆ ಬಂದವರೆಲ್ಲ ಇದ್ದು ಹೋಗಕ್ಕೆ ಇದು ಧರ್ಮಛತ್ರ ಅಲ್ವಲ್ಲ. ಕೂತ್ಕೋ ಕೂತ್ಕೋ. ಬೇಜಾರಾಯ್ತಲ್ವಾ? ನಂಗೂ ಹಾಗೆ ತಾನೆ. ಇದೆಲ್ಲ ಕೇಳುವಂತ ಪ್ರಶ್ನೆನಾ? ಹುಚ್ಚ ಹುಡುಗಿ. ನೋಡಮ್ಮ, ಇದನ್ನ ನಿನ್ ಮನೆ ಅಂತ ತಿಳ್ಕೊ. ಒಂದು ವಾರ ಅಲ್ಲ, ನಿನಗೆ ಎಷ್ಟು ದಿನ ಇರ್ಬೇಕು ಅನ್ಸತ್ತೋ ಅಷ್ಟು ದಿನ ಇಲ್ಲೇ ಇರು, ಸರಿನಾ? ಅತ್ತೆ, ಈಗ ಖುಷಿ ಆಯ್ತಾ? ಓ, ಇದಕ್ಕ ಬಂದಿರೋದೇವಳು. ಅಕ್ಕ, ನಿನ್ಗೇನು ನೋವಿಲ್ಲ ತಾನೆ? ರಾಜಿ, ನೀನ್ ಬಂದಾಯ್ತಲ್ಲ, ಇನ್ನು ಸುಮಂಗೆ ಎಲ್ಲ ನೋವು ಹೊಟ್ಟೋಗುತ್ತೆ. ಅವಳು ಕಾಲ್ ಮುರಿದು ಮೂಲೆಯಲ್ಲಿ ಗುರಾಗ್ ಮಾಡಾಯ್ತು. ನೆಕ್ಸ್ಟ್ ಏನಕ್ಕ ಪ್ಲಾನ್? ಯೋಚನೆ ಮಾಡ್ತಾ ಇದ್ದೀನಿ. ಅವಳು ಸುಮ್ಮನೆ ರೂಮ್ ಸೇರ್ಕೊಂಡಿರೋದಕ್ಕೆ, ಅವಳನ್ನ ಪ್ರೊವೋಕ್ ಮಾಡೋದಕ್ಕೆ ನನ್ಗೇನು ಸಿಗ್ತಿಲ್ಲ. ಕೂತಿರೋಳಗ್ ಹೋಗಿ ಟಾರ್ಚರ್ ಕೊಟ್ರೆ ಕಣ್ಣಿಗೆ ಬೀಳೋದು ನಾವೇ. ಅದಾಗಲ್ಲ. ಅದಕ್ಕೆ ಒಂದ್ ಬ್ರೇಕಿಂಗ್ ನ್ಯೂಸ್. ಏನಾಯ್ತು ಜಾನು? ಆ ಹೂ ಮಾರೋಳನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಅವಳು ತಂಗಿನ ಕರ್ಸಿದಾಳೆ. ಅದು ಅಲ್ದೆ ಇನ್ನು ಒಂದ್ ವಾರ ಅವಳು ಇಲ್ಲೇ ಇರ್ತಾಳಂತೆ. ವಾಟ್? ಒಬ್ಳು ಮುಖನೇ ಸಹಿಸ್ಕೊಳಕ್ ಆಗ್ತಿಲ್ಲ, ಈಗ ಇನ್ನೊಂದು ಮುಖ ಬಂದ್ ಸೇರ್ಕೋತಾ ಇದ್ಯಾ? ನಿಮ್ಮಮ್ಮ ಒಪ್ಕೊಂಡ್ರ ಇದಕ್ಕೆ? ಆಬ್ವಿಯಸ್ಲಿ ಒಪ್ಕೊಂಡಿರ್ತಾರೆ. ಕರ್ಸಿರೋದ್ ಯಾರು? ಅವ್ರ ಮುದ್ದಿನ ಸೊಸೆ ಅಲ್ವಾ? ಅವ್ರ ವಿರುದ್ಧ ಯಾವತ್ ಮಾತಾಡಿದ್ದಾರೆ? ಸೀಸ್, ನೀನ್ ಟ್ರಿಗರ್ ಆಗಕ್ ಯಾವ ಪಾಯಿಂಟು ಇಲ್ಲ ಅಂತ ಹೇಳ್ತಿದ್ದಲ್ಲ, ಈ ಹೂ ಮಾರೋಳ್ ತಂಗಿ ಬಂದಿದ್ದಾಳಲ್ಲ, ಅವಳನ್ನೇ ಟಾರ್ಗೆಟ್ ಮಾಡ್ಕೋ. ಆಫ್ ಕೋರ್ಸ್. ಮುಂಚೆ ಒಂದ್ಸಲ ಆ ಹುಡ್ಗಿ ನನ್ನ ಹತ್ರ ಹೇಳಿದ್ಲು, ನನಗ್ ಬೇಕಾದ್ರೆ ನೋವು ಕೊಡಿ, ಆದ್ರೆ ನಮ್ ಮನೆಯವ್ರಿಗೆ ನೋವು ಕೊಟ್ರೆ ನಾನ್ ಸಹಿಸ್ಕೊಳ್ಳೋದಿಲ್ಲ ಅಂತ. ತಂಗಿ ಮೇಲೆ ಪ್ರೀತಿ ಅಲ್ಲ, ಪ್ರಾಣನೇ ಇಟ್ಕೊಂಡಿದ್ದಾಳೆ ಅವಳು. ತಂಗಿಗ್ ಚುಚ್ಚಿದ್ರೆ ಅಕ್ಕನ್ ಕಣ್ಣಲ್ಲಿ ರಕ್ತ ಬರುತ್ತೆ. ಹಾಗಾದ್ರೆ ಇನ್ಮೇಲೆ ಇಬ್ರಿಗೂ ಟಾರ್ಚರ್ ಕೊಡೋದಾ? ಎಕ್ಸಾಕ್ಟ್. ಅಕ್ಕ, ತಗೋ. ನನಗ್ ಬೇಡ ರಾಜಿ, ನೀನೇ ತಿನ್ನು. ಬ್ಯಾಂಡೇಜ್ ಎಲ್ಲ ಬಿಚ್ಕೊಟ್ಬಿಡು, ನಾನು ನಿನ್ ಪಕ್ಕದಲ್ಲೇ ಕೂತ್ಕೋತೀನಿ. ಹಾ ರಾಜಿ, ತುಂಬಾ ಚುರುಕಾಗ್ಬಿಟ್ಟಿದ್ಯಾ ಕಣೆ ನೀನು. ಮತ್ತಿನ್ನೇನಕ್ಕ? ಅಕ್ಕ, ಕಾಲ್ಗೇನಾದ್ರೂ ಮಸಾಜ್ ಮಾಡ್ಲಾ? ಬೇಡ ಕಣೆ, ಬಂದ್ ಕುತ್ಕೋ. ಅಕ್ಕ, ಇರು ಬಂದೆ. ಅಕ್ಕ, ಮೊದ್ಲಿಂದನೂ ನನ್ಗೊಂದು ಡೌಟು. ಏನದು? ನೀನು ನನಗ್ ಲಾಯರೇ ಓದಿಸ್ಬೇಕು ಅಂತ ಏನಕ್ಕೆ ಅನ್ಕೊಂಡೆ? ನೀನು ಕೇಳ್ತಾನೇ ಇದ್ಯಾ, ನಾನು ಹೇಳ್ತಾನೇ ಇದ್ದೀನಿ, ಕಷ್ಟದಲ್ಲಿರೋರ್ಗೆ ನ್ಯಾಯ ಸಿಗ್ಲಿ ಅಂತ. ಹಾಗಾದ್ರೆ ನನ್ ಸುಮನ ಪಾರ್ಟ್ 2ನಾ? ಏನೇ ನಿನ್ ಗೋಳು? ಹ್ಞೂ ಅಕ್ಕ, ನೀನು ಲಾ ಓದ್ದೇನೆ ಕಷ್ಟದಲ್ಲಿರೋರ್ಗೆ ನ್ಯಾಯ ಕೊಡಿಸ್ತಿದ್ಯಾ, ನಾನು ಲಾ ಓದಿ ಕೊಡಿಸ್ತೀನಿ. ಪಾರ್ಟ್ 2 ಅಲ್ವಾ? ಅಕ್ಕ, ಬಾಬಾ ಫೋನ್ ಮಾಡ್ತಿದ್ದಾರೆ, ಅದು ಇಷ್ಟೊತ್ತಲ್ಲಿ. ಓಹೋ, ಏನೋ ರೊಮ್ಯಾಂಟಿಕ್ ಆಗಿ ಮಾತಾಡೋದಿರುತ್ತೆ ಅಲ್ವಾ? ಕೋತಿ,
ಫೋನ್ ಕೊಡೆ. ಅಕ್ಕ, ನಾನು ಇಲ್ಲೇ ಇರ್ಲೋ ಅಥವಾ ಹೊರಗಡೆ ಹೋಗ್ಲೋ? ಗಂಡ ಹೆಂಡ್ತೀರ್ ವಿಷಯ ನೂರಾರು ಇರುತ್ತೆ ಮಾತಾಡಕ್ಕೆ. ಎಷ್ಟೇ ವಯಸ್ಸು ನಿಂಗೆ? ಏನೇನೆಲ್ಲ ಮಾತಾಡ್ತೀಯ ರಾಜಿ ನೀನು? ಅಕ್ಕ, ಇದಕ್ ವಯಸ್ಸೆಲ್ಲ ಹಾಕ್ಬೇಕು, ಜನರಲ್ ನಾಲೆಜ್ ಅಷ್ಟೇ. ರಾಜಿ, ಅತಿ ಆಯ್ತು ನಿಂದು. ಥ್ಯಾಂಕ್ ಯು. ನಿನ್ ಬಾವನ್ ಜೊತೆ ಆಪಲ್ ಕಚ್ಕೊಂಡು ಮಾತಾಡ್ತಾ ಇರು. ಹಲೋ ಸಾಹೇಬ್ರೆ. ಹಾಯ್ ಸುಮ್ನವ್ರೆ. ಸಾಹೇಬ್ರೆ, ಆರೋಗ್ಯ ಎಲ್ಲ ಹೇಗಿದೆ? ಓಡಾಟ ತುಂಬಾ ಜಾಸ್ತಿ ಇರ್ಬೇಕು. ಸುಸ್ತಾಗ್ತಿದ್ಯಾ? ಓಡಾಟ ಇದ್ದಿದ್ದೆ ಅಲ್ವಾ ಸುಮ್ನವ್ರೆ. ನನ್ನ ಆರೋಗ್ಯಕ್ಕೆ ಚಿಂತೆ ಮಾಡ್ಬಿಡಿ. ನೀವು ಮಾತ್ರೆ ತಗೊಂಡ್ರಾ? ಹಾ ಸಾಹೇಬ್ರೆ, ತಗೊಂಡೆ. ಸಾಹೇಬ್ರೆ, ಅದು ನಿಮಗ್ ಗೊತ್ತಿಲ್ಲದೆ ಇವತ್ತೊಂದು ಕೆಲಸ ಮಾಡ್ಬಿಟ್ಟೆ. ಈ ಹುಡುಗಿ ನಿಮ್ ರೂಮಲ್ಲಿ ಇದ್ಲಲ್ವಾ? ಹೌದು, ಇಲ್ಲಿವರೆಗೂ ನಮ್ ರೂಮ್ ಎಲ್ಲ ಇದ್ರು, ಇವಾಗ ಯಾಕೋ ಮಲ್ಕೊಳಕ್ ಆಗಲ್ಲ ಅಂತ ಓಡ್ಕೊಂಡ್ ಬಂದ್ರು. ನಿಮಗ್ ಬೇಜಾರಾಗಬಹುದೇನೋ. ಏನ್ ಮಾಡಿದ್ರಿ? ಅದು ನನ್ ಸಹಾಯಕ್ಕಿರ್ಲಿ ಅಂತ ರಾಜಿನ ಮನೆಗ್ ಬರೋದಕ್ಕೆ ಹೇಳಿದ್ದೆ. ಅವಳು ಇನ್ನೊಂದ್ ವಾರ ಇಲ್ಲೇ ಇರ್ತಾಳೆ. ಅದಕ್ಕೆ ನನ್ ಪರ್ಮಿಷನ್ ಯಾಕೆ ಬೇಕು? ಆಕ್ಚುಲಿ ಒಳ್ಳೆ ಕೆಲ್ಸನೇ ಮಾಡಿದೀರಾ. ನಿಮ್ಗೂ ಟೈಮ್ ಪಾಸ್ ಆಗ್ಬೇಕಲ್ವಾ? ಸಾಹೇಬ್ರೆ, ಟೈಮ್ಗೆ ಕರೆಕ್ಟಾಗಿ ಊಟ ಮಾಡ್ತಿದ್ದೀರಾ ಅಲ್ವಾ? ಪ್ರಚಾರ ಓಡಾಟ ಅಂತ ಊಟ ಮಾಡದೆ ಇಲ್ಲ ತಾನೆ? ಸುಮ್ನ ಅವ್ರೆ, ನೀವು ಚಿಂತೆ ಮಾಡಬೇಡಿ. ನಾ ಟೈಮ್ಗೆ ತಿಂಡಿ ಊಟ ಎಲ್ಲ ಮಾಡ್ತಾ ಇದೀನಿ. ಸಾಹೇಬ್ರೆ, ಇನ್ನೂ ಅಲ್ಲೇ ಪ್ರಚಾರ ಮಾಡ್ತಿದ್ದೀರಾ ಏನು? ಪ್ರಚಾರದ ಭರಾಟೆ ತುಂಬಾ ಜೋರಾಗಿ ನಡೀತಾ ಇದೆ. ನಾನು ಹೋಗಿದ್ ಕಡೆ ಎಲ್ಲ ಜನ ಸಾಗರ. ನನ್ ಮಾತಕ್ಕಂತೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮ್ಮ ಪಕ್ಷದ ಪಾಪ್ಯುಲಾರಿಟಿ ನೋಡಿ ನಂಗೆ ತುಂಬಾ ಖುಷಿ ಆಗ್ತದೆ. ತೀರ್ಥ ಅವ್ರೆ, ನನಗ ಆ ರೂಮಲ್ಲಿ ಇರೋದಕ್ಕೆ ಆಗ್ತಿಲ್ಲ. ನಾನು ನಿಮ್ ಜೊತೆಗೆ ನಿಮ್ ರೂಮಲ್ಲೇ ಇರ್ತೀನಿ. ಅಲ್ಲ, ಆ ರೂಮಲ್ಲಿ ಏನಾದ್ರು ಫೆಸಿಲಿಟೀಸ್ ಮಾಡ್ಬೇಕು ಅಂದ್ರೆ ಹೇಳಿ, ಮ್ಯಾನೇಜರ್ ಹತ್ರ ಮಾತಾಡ್ತೀನಿ. ಹಾಗಲ್ಲ ತೀರ್ಥ, ನನಗ ಅಲ್ಲಿ ಒಬ್ಳೆ ಇರೋದಕ್ಕೆ ಸರಿ ಆಗ್ತಿಲ್ಲ. ನಾನು ನಿಮ್ ಜೊತೆನೆ ಇರ್ತೀನಿ. ಸಾಹೇಬ್ರೆ, ಯಾರದು? ಸುಮ್ನವ್ರೆ, ನಿತ್ಯ ಅವ್ರು ಬಂದಿದ್ದಾರೆ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸಾಹೇಬ್ರ, ಇಲ್ಲ ಕೋತಿ ಕುಡಿತಾ ಇದೆಯಾ? ಇವಳನ್ನ ಒಳಗಡೆ ಬಿಡೋದಕ್ಕಿಂತ ಮುಂಚೆ ಯೋಚನೆ ಮಾಡೋದಕ್ಕಾಗಲ್ಲ? ಆಚೆ ಕಾರ್ಯಕರ್ತರಿದ್ದಾರೆ ಚಿಟ್ಟೆ, ನನ್ ಬಗ್ಗೆ ಏನ್ ಅನ್ಕೊಳ್ಳೋದ ಹೇಳು? ಕಾಮನ್ ಸೆನ್ಸ್ ಬೇಡ ನಿಂಗೆ? ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಗೊತ್ತಾತ್ರಿ ಸಾಹೇಬ್ರ, ಬರ್ತೇನೆ. ಗೊತ್ತಾಯ್ತು ಅಂತ ಓಡ್ತಾ ಇದೆಯಲ್ಲೋ? ಅಯ್ಯೋ ತೀರ್ಥ ಅವ್ರೆ, ಯಾರೇನ್ ಅನ್ಕೊಂಡ್ರೆ ಏನಂತೆ? ನನಗ್ ಒಬ್ಳೆ ಇರೋದಕ್ ಭಯ ಆಗುತ್ತೆ. ನಾನ್ ಯಾವತ್ತೂ ಹೀಗೆ ಒಬ್ಳೆ ಲಾಡ್ಜಲ್ಲಿ ಇದ್ದೇ ಗೊತ್ತಿಲ್ಲ, ಗೊತ್ತಾ? ಪ್ಲೀಸ್ ತೀರ್ಥ. ಏನೋ ಪ್ರಚಾರ ಚೆನ್ನಾಗಿ ನಡೀತಾ ಇದೆಯಲ್ವಾ? ಪಕ್ಷ ಉಳ್ದಂಗೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವ್ ಬೇಕಾದ್ರೆ ಮಂಚದ ಮೇಲೆ ಮಲ್ಕೊಳ್ಳಿ, ನಾನ್ ಬೇಕಾದ್ರೆ ಇಲ್ಲಿ ಮಲಗ್ತೀನಿ. ಇಲ್ಲಾಂದ್ರೆ ನನಗ್ ರಾತ್ರಿ ಪೂರ್ತಿ ನಿದ್ರೆನೇ ಬರಲ್ಲ. ನೀರೇನ್ರ ಕುಡಿತೀರಿ? ಲೇಡೀಸ್ ವಿಂಗಲ್ ಇನ್ನ ಇಬ್ರು ಲೇಡೀಸ್ ಇದಾರಲ್ವಾ, ಅವ್ರನ್ನೇನಾದ್ರು ನಿಮ್ ಜೊತೆ? ನನಗ್ ಹೊಸೊಬ್ರ ಜೊತೆ ಉಳ್ಕೊಂಡ್ ಅಭ್ಯಾಸನೇ ಇಲ್ಲ. ಹಾಗಂತ ನಾನು ಒಬ್ಳೆ ಮಲ್ಕೊಳೋದಕ್ಕೂ ಆಗಲ್ಲ. ಪ್ಲೀಸ್ ತೀರ್ಥ, ನಾನು ನಿಮ್ ಜೊತೆನೆ ಇರ್ತೀನಿ. ಕಿರ್ಚಾಡ್ಬೇಡಿ, ಆಯ್ತು? ನಿಮ್ಗೇನ್ ಇಲ್ಲಿ ಇರ್ಬೇಕು ತಾನೆ? ಇರಿ. ಥ್ಯಾಂಕ್ ಯು ಸೋ ಮಚ್ ತೀರ್ಥ. ಚಾಂಡ್ರ ಕುಡಿತೀರಿ? ಚಾ ಬೇಕಾ, ಟೀ ಬೇಕಾ, ಕಾಫಿ ಬೇಕಾ ಅಂತ ಕೇಳೋದಕ್ಕೆ ನೀನ್ ಹೋಟೆಲ್ ಸರ್ವೆಂಟಾ? ನಿಂಗೇನ್ ಕೆಲ್ಸ ಇಲ್ಲಿ? ಹೊರಗಿರೋದು. ಹಾ, ಅಲ್ಲಿರೋ, ಹೋಗು. ಥ್ಯಾಂಕ್ ಯು ಸೋ ಮಚ್ ತೀರ್ಥ. ಅಕ್ಕ,
ಏನ್ ಬೇಕಿತ್ತಮ್ಮೋರೆ? ಅದು ಸುಮ್ನಕ್ಕಾಗ ಊಟ ತಗೊಂಡ್ ಹೋಗ್ಬೇಕಿತ್ತು. ಊಟ ನಾನೇ ತಂದ್ಕೊಡ್ತೀನಿ, ನೀವ್ ರೂಮ್ಗೆ ಹೋಗಿ. ಅಯ್ಯೋ ಪರವಾಗಿಲ್ಲ, ನಾನೇ ತಗೊಂಡ್ ಹೋಗ್ತೀನಿ ಕೊಡಿ. ಅಯ್ಯಯ್ಯೋ ಬೇಡ ಅಮ್ಮೋರೆ, ದೊಡ್ಡಮ್ಮವ್ರಿಗೆ ಏನಾದ್ರು ಗೊತ್ತಾದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವ್ ಹೋಗಿ ಅಮ್ಮೋರೆ, ನಾನ್ ತಂದ್ಕೊಡ್ತೀನಿ. ನೀಲಾ, ಎಲ್ರಿಗೂ ಊಟ ಬಡ್ಸು. ಏನ್ ಮಾಡ್ತಿದ್ಯಾ ಇಲ್ಲಿ? ಅಕ್ಕಂಗೆ ಊಟ ತಗೊಂಡ್ ಹೋಗೋಣ ಅಂತ ಬಂದೆ. ಓ, ಮನೆಯವ್ರದ್ದು ಯಾರ್ದು ಇನ್ನು ಊಟನೇ ಆಗಿಲ್ಲ. ನಿಮ್ ಅಕ್ಕಂಗ್ ಮೊದ್ಲು ಊಟ ಹೋಗ್ಬೇಕಾ? ಹಂಗಲ್ಲ ಅಕ್ಕ, ಅಕ್ಕ ಮಾತ್ರೆ ತಗೋಬೇಕಲ್ವಾ. ಅಚ್ಛಾ, ನಿಮ್ ಅಕ್ಕ ತಿಂದು ಬಿಟ್ಟಿದ್ದನ್ನ ನಾವ್ ತಿನ್ಬೇಕು. ಅಯ್ಯೋ ನಾನ್ ಹಾಗೆ ಹೇಳಿಲ್ಲ. ಹಾಗೆ ಹೇಳಿಲ್ಲ, ಹೀಗೆ ಹೇಳಿಲ್ಲ, ಇನ್ ಯಾವ ಅರ್ಥದಲ್ಲಿ ಹೇಳ್ದೆ? ಅದು ಲುಕ್ ರಾಜಿ, ಅತ್ತೆ, ಸುಮಾದು ನಿಂದು ಊಟ ಆಯ್ತಾ? ಇಲ್ಲ ಅತ್ತೆ. ಯಾಕೆ? ಮೊದ್ಲು ಅಕ್ಕನಿಗೆ ತಗೊಂಡ್ ಹೋಗ್ತೀನಿ, ಅದಾದ್ಮೇಲೆ ನಾನು ತಿಂತೀನತ್ತೆ. ಅಕ್ಕ ತಂಗಿ ಇಬ್ರು ಸರಿಯಾಗಿದ್ದೀರಾ. ಫ್ಯಾಮಿಲಿ ಅಂತ ಬಂದ್ಬಿಟ್ರೆ ಆಯ್ತು. ಫಸ್ಟು ಫ್ಯಾಮಿಲಿನೇ, ಆಮೇಲೆ ತಾನು ಅಂತಾಳೆ. ನೀನು ಹಾಗೆ ಇದೆಯಲ್ಲಮ್ಮ. ನೀಲಾ, ಅಮ್ಮೋರೆ, ತಟ್ಟೆಗೆ ಬಡಿಸ್ಕೊಡು. ಸರಿ ಅಮ್ಮೋರೆ. ಹೋಗೋ, ತಗೋ. ಅತ್ತೆ, ನಿಮ್ ಊಟ? ಇವತ್ತು ನನಗೆ ಒಪ್ಪತ್ತು, ಒಂದೇ ಸರಿ ಊಟ. ನೀಲಾ, ಬಾಯ್ಲಿ. ಇವತ್ತೆಲ್ರಿಗೂ ಸಾಕು ಅಂದ್ರೂ ಸುಮ್ನಿರ್ಬೇಡ, ಬಡ್ಸು. ಒಂದ್ ಅಗಳು ಮಿಕ್ಕಬಾರ್ದು. ಸಾಧನಾ, ಯಾಕೆ ಈ ತರ ಹೇಳ್ತಾ ಇದೀಯಾ? ಸಾಕು 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 ಸಾಕು. ಅಲ್ಲ, ಇಷ್ಟೊಂತಿದ್ರೆ ಹೇಗ್ ಜೀರ್ಣ ಆಗುತ್ತೆ ಸಾಧನಾ? ಇವತ್ ನೀನ್ ಜೀರ್ಣ ಮಾಡ್ಕೊಳ್ಳೇಬೇಕು ಜಯ್. ಅವತ್ ಆ ಹುಡುಗಿ ಪೇಷನ್ಸ್ ಚೆಕ್ ಮಾಡಿದ್ವಿ, ಇವತ್ತು ಅವಳ ತಂಗಿ ಪೇಷನ್ಸ್ ಚೆಕ್ ಮಾಡೋಣ. ಊಟ ಖಾಲಿ ಆದ್ರೆ ಅವಳು ಉಪವಾಸ ಇರ್ತಾಳ, ಅವ್ರ ಅಕ್ಕಂಗ್ ಚಾಡಿ ಹೇಳ್ತಾಳ, ಅಥವಾ ರಗಳೆ ಮಾಡ್ಕೋತಾಳ, ಏನ್ ಮಾಡ್ತಾಳೆ ನೋಡ್ಬೇಕು. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ನೀನ್ ಚೆನ್ನಾಗಿ ತಿನ್ಬೇಕು. ಓಕೆ, ನೀ ಹೇಳಿದ್ಮೇಲೆ ಬಿಡಕ್ಕಾಗತ್ತಾ? ನೋಡು ಹೆಂಗ್ ಜಮಾಯಿಸ್ತೀರಂತ. ಅಯ್ಯೋ ದೇವ್ರೆ, ಊಟ ಖಾಲಿನಾ? ಅಯ್ಯೋ, ಫ್ರೂಟ್ಸ್ ಕೂಡ ಖಾಲಿ ಆಗಿದೆ.
ಬೇಡ, ತಪ್ಪು ತಿಳ್ಕೊಂಡ್ರೆ ನನಗೆ ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಾನು ಊಟ ಮಾಡಿಲ್ಲ ಅಂತ. ನಮ್ಗೇನಿದು ಹೊಸ್ತ? ಅಯ್ಯೋ, ಅಕ್ಕ ಮಾತ್ರೆ ನುಂಗ್ದೆ ಹಾಗೆ ಮಲಗಿದಳಲ್ಲ. ಹೆಚ್ಚಾಗೋವರೆಗೂ ಕಾಯೋಣ. ಊಟ ಮಾಡಿದ್ಯಾ ರಾಜು? ಅಕ್ಕ, ನಿನ್ ಮಾತ್ರೆ ನುಂಗಿಲ್ಲ, ಇರು ಮಾತ್ರೆ ಕೊಟ್ಟೆ. ಊಟ ಮಾಡಿದ್ಯಾ ಅಂದೆ. ಅಕ್ಕ, ಅದು ತಿಂದಲ್ಲ, ಹೊಟ್ಟೆ ತುಂಬ ಊಟ ಮಾಡಿದೆ. ನೀನ್ ಇಷ್ಟು ಬೇಗ ಊಟ ಮಾಡಲ್ಲ ಅಂತ ನನಗೆ ಗೊತ್ತು, ಹೀಗೋಗಿ ಹಾಗೆ ಬಂದೆ. ನಿನ್ನೆನ ನಾನು ಹೆತ್ತಿಲ್ದೆ ಇರ್ಬೋದು ಕಣೆ, ಆದ್ರೆ ಎತ್ತಾಡ್ಸಿದ್ದೀನಿ. ನನ್ನ ತಂಗಿಗೆ ಊಟ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಅಂತ ನನಗೆ ಗೊತ್ತಿರಲ್ವಾ? ಅಕ್ಕ, ಅದು ಅಡುಗೆ ಎಲ್ಲ ಖಾಲಿ ಆಗಿತ್ತು. ನೀಲಕ್ಕಂಗೆ ರಾಜಿ ಬರೋ ವಿಷಯ ಗೊತ್ತಿದೆಯಲ್ಲ, ಮತ್ತೆ ಊಟ ಖಾಲಿ ಆಯ್ತು? ಓ, ಇದು ಸಾಧನಕ್ಕನ ಕೆಲಸನೇ ಇರಬೇಕು. ಅನ್ನ ಎಲ್ಲಿ? ನಾನು ಯಾವ ಪಾತ್ರೆನೂ ಒಳಗಡೆ ತಗೊಂಡೇ ಹೋಗ್ಲಿಲ್ವಲ್ಲ. ನಾನು ಊಟ ಮಾಡಬಾರ್ದು ಅಂತ ಅನ್ನನೆಲ್ಲ ಕಸದ ಡಬ್ಬಿಗೆ ಹಾಕಿದಿರಲ್ಲ. ರಾಜಿ, ಅದೇನಾಗಿದೆ ಗೊತ್ತಾ, ನೀನ್ ನನಗ್ ಊಟ ತರ್ತಾ ಇಬ್ರಿಗಾಗಷ್ಟು ಊಟ ತಗೊಂಡ್ ಬಂದ್ಯಲ್ಲ, ಅದಕ್ಕೆ ಇಲ್ಲೇ ತಿಂದಿರ್ತೀಯ ಅನ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಈ ಮನೇಲಿ ಯಾವತ್ತೂ ಊಟ ಖಾಲಿ ಆಗಲ್ಲ ಕಣೆ. ಪರವಾಗಿಲ್ಲ ಬಿಡಕ್ಕ, ಇದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತಿದ್ಯಾ? ಇವತ್ತು ನಿನ್ ಜೊತೆ ಇರೋ ಖುಷಿಗೆ ನನ್ಗೆ ಹಸಿವೆ ಆಗ್ತಿಲ್ಲ ನೋಡು. ಸಾಕು, ಅಡ್ಗೆ ಮನೇಲಿ ಮೊಟ್ಟೆ ಮತ್ತೆ ಬ್ರೆಡ್ ಇದೆ, ಆಮ್ಲೆಟ್ ಮಾಡ್ಕೊಂಡು ತಿನ್ನೋಗು. ಅಕ್ಕ, ಪರವಾಗಿಲ್ಲ ಬಿಡಕ್ಕ. ಈಗ ನೀನ್ ಹೋಗ್ತೀಯ, ನಾನು ಹೋಗ್ಲಾ? ಸರಿ, ನಾನೇ ಹೋಗ್ತೀನಿ. ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಏನು ಕಡಿಮೆ ಇಲ್ಲ ನೀನು. ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದಾರಲ್ಲ. ಬ್ರೆಡ್ಡಲ್ಲಿ ಇಟ್ಟಿರ್ತಾರೆ.
ನಮ್ಮ ಮನೇಲಿ ಲೈಟ್ಸ್ ಆಫ್ ಆದ್ಮೇಲೆ ತಿನ್ನೋ ಅಭ್ಯಾಸ ಯಾರಿಗೂ ಇಲ್ಲ. ಅದು ಊಟ ಖಾಲಿ ಆಗಿತ್ತು ಅಂತ. ಓ, ಖಾಲಿ ಆಗಿತ್ತಾ? ಅದಕ್ಕೆ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಈ ಹೊತ್ತಲ್ಲಿ ನಿನ್ನ ಸ್ಟೇಟಸ್ಗೆ. ತಿನ್ನೋದ್ರಲ್ಲಿ ಸ್ಟೇಟಸ್ ಏನಿದೆ? ಪಾಯಿಂಟ್. ನೆನ್ನೆ ದಿನ ಬಿಸಿ ಮಾಡ್ಕೊಂಡು ತಿನ್ನೋ ನಿಮಗೆ ಸ್ಟೇಟಸ್ ಬಗ್ಗೆ ಏನ್ ಗೊತ್ತಿರುತ್ತೆ? ಬೈ ದ ವೇ, ಪಿಜ್ಜಾ, ಬರ್ಗರ್, ಬುರಿಟೋ, ಟಾಕೋ, ಪಾಸ್ತಾ ಇದನ್ನೆಲ್ಲ ತಿಂದಿದ್ಯಾ ನೀನು? ಹೌ ಸಿಲಿ. ರೆಸ್ಟೋರೆಂಟ್ಸ್ ಅಲ್ಲಿ ಇದಕ್ಕೆಲ್ಲ ಮಿನಿಮಮ್ $1000 ಇರುತ್ತೆ. ಐ ಮೀನ್ $1000 ಇರುತ್ತೆ. ನಿಮ್ ಯೋಗ್ಯತೆಗೆ ಪಾಪ ತಿನ್ನೋದಿರ್ಲಿ, ಅದನ್ನ ನೋಡೋದಕ್ಕಾದ್ರೂ ಆಗುತ್ತಾ? ಸರಿ ಸರಿ, ಕುತ್ಕೋ, ತಿನ್ನು. ಏನು ಸಿಗದೆ ಇದ್ದಾಗ ಏನ್ ಸಿಗುತ್ತೋ ಅದನ್ನೆಲ್ಲ ಬಾಚ್ಕೋಬೇಕಾಗತ್ತೆ. ತಿನ್ನು ತಿನ್ನು. ನೀಲಾ, ಮೋಸ್ಟ್ಲಿ ಬಟರ್ ಬೇಕು ಅನ್ಸುತ್ತೆ, ಅದಕ್ಕೆ ಕಾಯ್ತಿರ್ಬೇಕು. ಹಾಕು.